ನಮಸ್ಕಾರ ವೀಕ್ಷಕರೇ, ಜನಧನಿ ಜನಪರ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಅದ್ವಿಕಾ. ಕೆಂಪಾವಿಯಲ್ಲಿ ಕಾರ್ಮಿಕರ ಸತತ ಹೋರಾಟಕ್ಕೆ ಕೊನೆಗೂ ದೊಡ್ಡ ಜಯ ಸಿಕ್ಕಿದೆ. ಕಳೆದ ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ಗಳನ್ನು ಇಂದು ವಿತರಿಸಲಾಯಿತು. ಅಧಿಕಾರಿಗಳ ವಿಳಂಬ ಧೋರಣೆಗೆ ಮಣಿಯದ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಮಟ್ಟದ ಹೋರಾಟದ ಎಚ್ಚರಿಕೆ ನೀಡಿದ್ದ ಬೆನ್ನಲ್ಲೇ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಒಂದು ವರದಿ. ಕೆಂಪಾವಿಯ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಂದು ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಇದಕ್ಕೆ ಕಾರಣ ನಮ್ಮ ಕರ್ನಾಟಕ ಸೇನೆ ಕೆಂಪಾವಿ ಹೋಬಳಿ ಕಾರ್ಮಿಕ ಘಟಕದ ನಿರಂತರ ಪರಿಶ್ರಮ. ವರ್ಷಗಟ್ಟಲೆ ತಾಲೂಕು ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆಗೆ ಅಲೆದಾಡಿದ್ದರೂ ಸಿಗದಿದ್ದ ಸ್ಮಾರ್ಟ್ ಕಾರ್ಡ್ಗಳನ್ನು ಇಂದು ಕಾರ್ಮಿಕರ ಕೈ ಸೇರಿವೆ. ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಗುರು ದೊಡ್ಮನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರಿಗೆ ಅಧಿಕೃತ ಕಾರ್ಡ್ಗಳನ್ನು ಹಸ್ತಾಂತರಿಸಲಾಯಿತು. ಕೆಂಪಾವಿ ಹೋಬಳಿ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗುರುರಾಜ ಅಂಗಡಿ, ನಾವು 10 ಬಾರಿ ಮನವಿ ಕೊಟ್ಟರೂ ಅಧಿಕಾರಿಗಳು ಸ್ಪಂದಿಸಿರಲಿಲ್ಲ. ಅಂತಿಮವಾಗಿ ಜಿಲ್ಲಾ ಮಟ್ಟದ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದಾಗ ಮಾತ್ರ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದು ನಮ್ಮ ಕಾರ್ಮಿಕರ ಒಗ್ಗಟ್ಟಿಗೆ ಸಿಕ್ಕ ಜಯ. ಕಾರ್ಯಕ್ರಮದಲ್ಲಿ ಕೆಂಪಾವಿ ಹೋಬಳಿ ಘಟಕದ ಅಧ್ಯಕ್ಷರಾದ ಶರಣು ಎಸ್ ದೇವರಾಮನಿ, ಮಲ್ಲ ಗ್ರಾಮದ ಘಟಕದ ಅಧ್ಯಕ್ಷ ರಫೀಕ್ ಮುಜಾವಾರ್, ತಿಪ್ಪನಟ್ಟಿಗಿ ಘಟಕದ ಅಧ್ಯಕ್ಷ ಹನುಮಂತ ಹಾಗೂ ಮುಖಂಡರಾದ ಮುತುರ್ಜಾ ಸುರಪುರ ಉಪಸ್ಥಿತರಿದ್ದರು. ಕೆಂಪಾವಿ ಹೋಬಳಿಯ ವಿವಿಧ ಗ್ರಾಮಗಳ ನೂರಾರು ಕಾರ್ಮಿಕರು ಭಾಗವಹಿಸಿ ತಮ್ಮ ಹಕ್ಕಿನ ಸ್ಮಾರ್ಟ್ ಕಾರ್ಡ್ ಪಡೆದು ಸಂಘಟನೆಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು. ಒಟ್ನಲ್ಲಿ ಹೋರಾಟವಿಲ್ಲದೆ ಹಕ್ಕು ಸಿಗದು ಎಂಬುದು ಕೆಂಪಾವಿಯ ಈ ಘಟನೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಒಂದು 200 ಜನಕ್ಕೆ ಡೆತ್ ಆಗಿರೋರಿಗೆ ಸೌಲಭ್ಯಗಳು ಕೊಡಿಸಿದ್ವಿ. ಅದಿದೆ, ಪ್ರೂಫ್ ಇದೆ ನಮ್ಮ ಹತ್ರ. ಯಾಕಂದ್ರೆ ಹಂಗೆಲ್ಲ ದಾಖಲೆಗಳು ಇಕ್ಕಿದ್ವಿ ಆಫೀಸಲ್ಲಿ. ನಿಮ್ಗೆಲ್ಲ ಹೇಳ್ತೀವಿ, ಅವಾಗೆಲ್ಲ ಬಂದಾಗ ಒಂದೊಂದ್ಸರ್ತಿ ತೋರಿಸ್ತೀವಿ. ಆಮೇಲೆ ನಾರ್ಮಲ್ ಆಗಿ, ಈಗ ನೀವು ನಾರ್ಮಲ್ ಆಗಿ ಮನೇಲಿ ಏನಾದ್ರು ಕಾಯಿಲೆ ಬಂದಿರುತ್ತೆ, ಹಾರ್ಟ್ ಆಗಿ ಮುಗ್ತಿರೋದ್ರೆ 1.5 ಲಕ್ಷ ಬರುತ್ತೆ. 1.5 ಲಕ್ಷ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಇರಬೇಕು, ಏನ್ ರೀಸನ್ ಆಗಿ ಏನ್ ಮುಗ್ತಿರೋದು ಅದು ಒಂದಿರಬೇಕು, ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು, ಸಿವಿಲ್ ಸಿಗ್ನೇಚರ್ ಕೊಡ್ತಾರೆ. ಅದ್ರ ಮುಖಾಂತರ ನೀವು ಸುಮಾರು ಸೌಲಭ್ಯ ಘಟಕದ ಪದಾಧಿಕಾರಿಗಳು ಮತ್ತೆ ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾದ ಶಿವಶರಣ ಮತ್ತೆ ಗುರುರಾಜ್ ಅಂಗಡಿ ಅವರ ನೇತೃತ್ವದಲ್ಲಿ ಈ ದಿನ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಚಿಂತನ ಮಂಥನ ಸಭೆ ಮತ್ತು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದು ಸಭೆಗೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಏನು ಈ ಕಾರ್ಮಿಕರ ಕಾರ್ಡು ಕರ್ನಾಟಕ ಸರ್ಕಾರ ಕಾರ್ಮಿಕರ ಇಲಾಖೆಯಿಂದ ಏನಪ್ಪ ಇದ್ರ ಸೌಲಭ್ಯ ಅಂಬುದು ಸುಮಾರು ಜನಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಜನಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಏನ್ ಬರೀ ಗೊತ್ತಂದ್ರೆ ಒಂದಾಗ ಸರಿ ತೆಗೆಯೋದು ಮತ್ತೆ ಒಂದಾಗ ಕೆಲಸ ಮಾಡೋದು, ಅದು ಒಂದು ಮಾತ್ರ ಗೊತ್ತಿದೆ. ಇದಾಗಿತ್ತು ಇವತ್ತಿನ ಜನಧನಿ ಜನಪರ ಸುದ್ದಿ ವಾಹಿನಿ. ನಮಸ್ತೆ.